ಲೈನ್ ಟಿವಿಗೆ ಸ್ವಾಗತ. ನಾನು ಬಸವರಾಜು. ನನ್ನ ಜೊತೆ ನಮ್ಮ ಫಿಲಮ್ ಬ್ಯೂರೋ ಹೆಡ್ ವಿಜಯ್ ಭರಮಸಾಗರ ಅವರಿದ್ದಾರೆ. ಸರ್, ಸಿನಿಮಾ ರಿಲೀಸ್ ಆಯಿತು, ಒಳ್ಳೆ ರಿವ್ಯೂ ಬಂದಿದೆ. ನಿಮ್ಮ ರಿವ್ಯೂ ಏನು? 10ಕ್ಕೆ ಎಷ್ಟು ಕೊಡ್ತಿದ್ದೀರಿ? 10ಕ್ಕೆ ನಾನು 9.5 ಕೊಡ್ತೀನಿ ಸರ್. ಯಾಕಂತಂದರೆ ಸಿನಿಮಾ ಫಸ್ಟ್ ಆಫ್ ಆಲ್ ಅಷ್ಟೊಂದು ರೇಟಿಂಗ್ ಕೊಡೋದಕ್ಕೆ ಕಾರಣ ಕಂಟೆಂಟು, ಆಮೇಲೆ ಆ ಕಥೆಯ ಹೇಳುವ ವಿಧಾನ, ತೋರಿಸಿರುವ ರೀತಿ, ಮ್ಯೂಸಿಕ್ ಆಗಿರ್ಬೋದು, ಛಾಯಾಗ್ರಹಣ ಆಗಿರ್ಬೋದು, ಜೊತೆಗೆ ನಟಿಸಿರುವ ಎಲ್ಲ ಪಾತ್ರಧಾರಿಗಳ ಅಭಿನಯ. ಹಾಗಾಗಿ ಒಟ್ಟಾರೆ ಸಿನಿಮಾ ಎಲ್ಲೂ ಕೂಡ ನಿಮಗೆ ಬೋರ್ ಅನಿಸಲ್ಲ. ದರ್ಶನ್ ಅವರ ಕೆರಿಯರ್ನಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ಮಾಡ್ಕೊಂಬಂದಿದ್ದಾರೆ. ಇದು ಈ ಸಿನಿಮಾ ಅಷ್ಟು ಸಿನಿಮಾಗಳ ಜೊತೆಗೆ ನಿಲ್ಲೋದಕ್ಕಿಂತ ಬದಲಾಗಿ ಸೈಡಿಗೆ ನಿಲ್ತ್ಕೋಬೋದು ಅಂತ ಹೇಳ್ಬೋದು. ಸರ್, ಕ್ಲೈಮ್ಯಾಕ್ಸ್ ನೋಡಿದಾಗ ನನಗನ್ಸಿದ್ದು ಪಾರ್ಟ್ 2 ಬರುತ್ತೋ, ಇಲ್ಲಾಂದರೆ ದರ್ಶನ್ ಅವರ ಬದುಕಿನ ಪಾರ್ಟ್ 2 ಓಪನ್ ಆಗುತ್ತೋ ಅಂತ ಅನಿಸುತ್ತೆ. ಬಹುಶಃ ನೀವು ಹೇಳೋ ಪ್ರಶ್ನೆ ನೋಡಿದ್ರೆ ಸಿನಿಮಾ ಪಾರ್ಟ್ 2 ಬರುತ್ತೆ ಇಲ್ಲ ಗೊತ್ತಿಲ್ಲ, ದರ್ಶನ್ ಅವರ ಸೆಕೆಂಡ್ ಹಾಫ್ಗೆ ಒಂದು ಲೀಡ್ ಅಂತ ಹೇಳ್ಬೋದು. ಯಾಕಂತಂದರೆ ಒಂದು ಎಲಿವೇಶನ್ ಸಿಕ್ಕಿದೆ. ಎಸ್ ಸಿನಿಮಾ ನೋಡಿದಾಗ ಎಲ್ಲೋ ಒಂದು ಕಡೆ ನೀವು ಹೇಳೋ ಪ್ರಶ್ನೆಗೆ ಬಂದ್ಬಿಡ್ತೀನಿ ನಾನು ಉತ್ತರಕ್ಕೆ. ಅವರು ಸಿನಿಮಾದಲ್ಲಿ ಸಿ ಎಮ್ ಆಗ್ತಾರೆ. ಪ್ರಮಾಣವಚನ ಸ್ವೀಕರಿಸಿಲ್ಲ, ಅದೇ ಸೆಕೆಂಡ್. ಇಲ್ಲ, ಪ್ರಮಾಣವಚನ ಸ್ವೀಕರಿಸ್ತಾರೆ, ಸೇಮು ಆಗ್ತಾರೆ. ವಾಟ್ ನೆಕ್ಸ್ಟ್ ಅನ್ನೋದೇ ಕತೆ. ಆದರೆ ಸಿನಿಮಾವಾಗಿ ನೋಡಬೇಕು, ಆದರೆ ನಿಜ ಜೀವನ ಬೇರೆ. ಎಲ್ಲೋ ಒಂದು ಕಡೆ ನಿಜ ಜೀವನದ ಬಗ್ಗೆ ನಾವು ಯೋಚನೆ ಮಾಡಿದಾಗ ಹಿಂದೆ ಕೂಡ ಸಾಕಷ್ಟು ಸಲ ದರ್ಶನ್ ಅವರು ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಒಂದಿಷ್ಟು ಹಬ್ಬಿತ್ತು ಎಲ್ಲ ಕಡೆ. ದರ್ಶನ್ ಒಬ್ಬರೇ ಅಲ್ಲ, ಒಂದಿಷ್ಟು ಬೇರೆ ಬೇರೆ ಕಲಾವಿದರ ಹೆಸರುಗಳು ಕೂಡ ಕೇಳಿಬಂದಿತ್ತು. ದರ್ಶನ್ ಅವರ ಹೆಸರು ಯಾಕೆ ಕೇಳಿಬಂತು ಅಂತಂದರೆ, ಅವರು ಒಂದಿಷ್ಟು ಜನರಿಗೆ ಹತ್ತಿರವಾದ ಸಿನಿಮಾಗಳನ್ನು ಮಾಡೋಕ್ಕೆ ಹೊರಟರು, ಅಂದರೆ ಎಂಟರ್ಟೈನ್ಮೆಂಟ್ ಜೊತೆಗೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾಯಿದ್ರು. ಇತ್ತೀಚೆಗೆ ನಡೆದಂಥ ಒಂದಷ್ಟು ಚುನಾವಣೆಗಳಲ್ಲಿ ಅವರು ಪ್ರಚಾರಕ್ಕೆ ಇಳಿದ್ರು. ಸತೀಶ್ ರೆಡ್ಡಿ ಅವ್ರ ಜೊತೆ ಇದ್ದು, ಸುಮಲತಾ ಅವರ ಜೊತೆಗೆ ಬಂದರು. ಅವರಿಗೆ ಇಷ್ಟವಾದಂಥ ವ್ಯಕ್ತಿಗಳ ಜೊತೆ ಪ್ರಚಾರಕ್ಕೆ ಹೋಗ್ತಾ ಇದ್ರು ವಿನಃ ಯಾವುದೇ ಪಕ್ಷ ಅಂತ ಹೋಗಲಿಲ್ಲ ಅವರು. ಆಮೇಲೆ ಎಲ್ಲರೂ ನನಗೆ ಸಲ್ಲಬೇಕು, ಎಲ್ಲರೂ ಬೇಕು ಅನ್ನೋ ಕಾರಣಕ್ಕೆ ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಹೋಗಿ ಪ್ರಚಾರ ಮಾಡ್ತಾ ಇದ್ರು. ಸೊ ಎಲ್ಲ ಒಂದು ಕಡೆಗೆ ಇರ್ಬೋದು, ಇರ್ದೇನೆ ಇರ್ಬೋದು. ಆದರೆ ಡೆವಿಲ್ ಸಿನಿಮಾ ನೋಡಿದಾಗ, ಆ ಡೆವಿಲ್ ಸಿನಿಮಾದ ಒಂದಷ್ಟು ಡೈಲಾಗ್ಗಳನ್ನ ಕೇಳಿದಾಗ ಇವರೆಲ್ಲ ರಾಜಕೀಯ ಮುನ್ನೆಲೆಗೆ ಬರಬಹುದಾ ಅನ್ನೋ ಪ್ರಶ್ನೆ ಕಾಣುತ್ತೆ. ನೀವು ಹೇಳಿದ ಲೆಕ್ಕದಲ್ಲೇ ನೋಡಿದ್ರೆ ಅವರು ಗೆಲ್ಲಿಸೋ ಕುದುರೆ ಆಗಿದ್ರು. 100%. ಅಂದರೆ ಗೆಲ್ಲಿಸೋ ಕುದುರೆ ಅಂದರೆ ದರ್ಶನ್ ಅವರಿಗೆ ಇರುವ ಫ್ಯಾನ್ ಬೇಸು ಅಷ್ಟೊಂದಿದೆ. ನೀವು ಎಲ್ಲೇ ಹೋದ್ರೆ ಆ ಕ್ರೇಜೇ ಬೇರೆ. ಇವತ್ತು ನೀವು ಡಿಸ್ಕಲ್ ಮಾತಾಡ್ಬೇಕಾರೆ ಹೇಳಿದ್ರಿ, ನಾನು ಥಿಯೇಟ್ರಿಂದ ಹೊರಗಡೆ ಬಂದಾಗ ತುಂಬ ವರ್ಷಗಳ ನಂತರ ಆ ಥರದ್ದೊಂದು ಜಾತ್ರೆ ನೋಡಿದೆ. ಎಕ್ಸಾಂಪಲ್ ನೋಡಿದೆ, ಕ್ರೇಜ್ ಥಿಯೇಟ್ರ್ ಮುಂದೆ ನನಗೆ ಎಷ್ಟು ವರ್ಷಗಳು ಆಯಿತು ಆ ಸಂಭ್ರಮ ನೋಡ್ದೆ. ಆ ಸಂಭ್ರಮ ಅಂದರೆ ಆ ಕಟ್ಔಟ್ಗಳು, ಅಲ್ಲಿನ ಜನ, ಜಾತ್ರೆಯ ಒಂದು ಇದು ಸಡಗರ ಸಂಭ್ರಮ. ನೀವು ಏನು ನೋಡ್ತೀರಿ ಜಾತ್ರೆಯಲ್ಲಿ, ಅಷ್ಟೊಂದು ಅದ್ಭುತವಾದಂಥ ಚಿತ್ರಣ ಇವತ್ತು ಎಲ್ಲ ಥಿಯೇಟ್ರ್ ಮುಂದೆ ಕಾಣ್ತಾ ಇತ್ತು. ನಿಲ್ಲೋದಿಕ್ಕಲ್ಲ ಸರ್, ಓಡಾಡಲಿಕ್ಕೆ ಕೂಡ ಆಗ್ತಾಯಿರಲಿಲ್ಲ. ಅಷ್ಟೊಂದು ಬೈಕು, ಕಾರು ಕ್ರೇಜು, ಜನ ನಿಂತ್ಕೊಂಡು ನೋಡ್ತಾಯಿದ್ರು. ಟಿಕೆಟ್ ಕೂಡ ಕೆಲವರು ಸಿಗೋಕ್ಕಾಗ್ತಿಲ್ಲ. ನೀವು ನಂಬಲ್ಲ, ಒಂದು ವಾರ ಥಿಯೇಟ್ರು ಫುಲ್ ಆಗಿದೆ, ಅಷ್ಟೊಂದು ಜನ ಬುಕ್ ಆಗಿದೆ ಅಂತಂದರೆ ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಅವರ ಕ್ರೇಜ್ ಇದೆ. ಸೊ ಬರೋ ಫ್ಯಾನ್ಸ್ ಅಷ್ಟೇ ಅಲ್ಲ, ಥಿಯೇಟರ್ ಮಾಲೀಕರಿಗೂ ಕೂಡ ದರ್ಶನ್ ಸಿನಿಮಾ ಬಂದಾಗೆ ತುಂಬ ಖುಷಿ, ಹಬ್ಬ ಅನಿಸುತ್ತೆ. 100%. ಅಂದರೆ ಒಬ್ಬ ದರ್ಶನ್ ಅಂತ ನಟನ ಸಿನಿಮಾ ಬಂದಾಗ ಥಿಯೇಟ್ರು ಮಾಲೀಕರು ಖುಷಿ ಆಗ್ತಾರೆ, ಥಿಯೇಟ್ರ್ನಲ್ಲಿ ಕೆಲಸ ಮಾಡ್ತಿರ್ತಾರು ಕೂಡ ಡಬಲ್ ಖುಷಿ ಆಗ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಈ ಬ್ಲ್ಯಾಕ್ ಟಿಕೆಟ್ ಮಾಡ್ತಾರಲ್ಲ, ಅವರು ಇನ್ನೂ ಖುಷಿಯಾಗಿರ್ತಾರೆ. ಹೌದು ಸರ್. ದರ್ಶನ್ ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ಒಂದು ಮುಗ್ದಿದೆ, ಸೆಕೆಂಡ್ ಹಾಫ್ ಅದು ಇಲ್ಲ ಪಾಲಿಟಿಕ್ಸ್ಗೆ ಬಂದರೂ ಕೂಡ ಅವ್ರು ಗೆಲ್ತಾರೆ. ನೀವು ಯಾವ ಕ್ಷೇತ್ರಕ್ಕೆ ಹೋದ್ರೂ ಅವ್ರಿಗೆ ಗೆಲ್ಲೋದಕ್ಕೊಂದು ಕೆಪಾಸಿಟಿ ಇದೆ. ಒಂದು. ಎರಡನೇದು, ಅವರದ್ದೇ ಪಾರ್ಟಿ ಆದರೆ, ಯಾಕಂದರೆ ನೀವು ತಮಿಳ್ನಾಡು ನಿಮಗೆ ಗೊತ್ತಿದೆ, ಆ್ಯಸ್ ಎ ಸಿನಿಮಾ ಜರ್ನಲಿಸ್ಟ್, ಆಂಧ್ರ ಪ್ರದೇಶ್, ಈ ಬೇರೆ ಬೇರೆ ಕಡೆನೂ ಕೂಡ ಆ ಒಂದು ಪ್ರಯೋಗಗಳಾಗಿದೆ. ಸರ್, ಕರ್ನಾಟಕದ ಮಟ್ಟಿಗೆ ಒಂದು ಬೆಂಚ್ ಮಾರ್ಕ್ ಇದೆ ಸರ್. ಯಾರು ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ 10ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾರೋ ಅವರು ವಿನ್ ಆಗ್ತಾರೆ ಅಂತ. ಹಾಗೆ ನೋಡಿದ್ರೆ ದರ್ಶನ್ ಅವ್ರಿಗೆ ಅದೇನು ದೊಡ್ಡ ಕೆಲಸ ಆಗಲ್ಲ ಸರ್, ಅವರ ಸಂಪನ್ಮೂಲ ಮತ್ತು ಅವರ ಜನಪ್ರಿಯತೆಯನ್ನು ಒಟ್ಟುಗೂಡಿಸ್ಕೊಂಡ್ರೆ. ಖಂಡಿತ ನೀವು ಹೇಳಿದ್ದು 100% ಕರೆಕ್ಟು. ನೀವು ಹೇಳಿದ್ರಿ, ಈಗ ಬೇರೆ ಬೇರೆ ಪರಭಾಷೆಯ ಚಿತ್ರರಂಗಗಳನ್ನು ಹೋಲಿಸಿದರೆ ತಮಿಳಲ್ಲಿ
ತೆಲುಗಿನಲ್ಲಿ ಎಲ್ಲ ನಟರು ಕೂಡ ಒಂದಿಷ್ಟು ಏನೋ ಪ್ರಭಾವ ಬೀರೋಂಥ ಸಿನಿಮಾಗಳ ಮೂಲಕ ಜನರುಗಳಿಗೆ ಹತ್ತಿರ ಆಗ್ತಾರೆ. ಅದಾದ ಬಳಿಕ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ. ಆಗಿರೋ ಉದಾಹರಣೆಗಳು ಇದ್ದಾವೆ. ನಿಮಗೆ ತಮಿಳುನಾಡಲ್ಲಿ ತಗೊಂಡ್ರೆ ಶಿವಾಜಿ ಗಣೇಶನ್, ಕಮಲ್ ಹಾಸನ್ ಅವರೆಲ್ಲ ಬಂದರು, ಆದರೆ ಫುಲ್ ಫ್ಲೆಡ್ಜ್ ಆಗಿ ನಿಲ್ಲಕ್ಕಾಗಲಿಲ್ಲ. ಈಗ ದಳಪತಿ ವಿಜಯ್ ನಿಂತಿದ್ದಾರೆ, ಆ ಕ್ರೇಜೇ ಬೇರೆ ಇದೆ. ಸೊ ಅಲ್ಲಿಯ ಕ್ರೇಜು. ಇನ್ನು ಈ ಕಡೆ ತೆಲುಗು ಚಿತ್ರರಂಗಕ್ಕೆ ಬಂದರೆ ಅಲ್ಲಿ ನಿಮಗೆ NTR ಚಿರಂಜೀವಿ ಕಾಣ್ತಾರೆ. ಈಗ DCM ಆದರೂ ಪವನ್ ಕಲ್ಯಾಣ್. ಸೊ ಈ ಕ್ಯಾಟಗರಿಯ ಹೀರೋಗಳೆಲ್ಲ. ಇನ್ನು ಕನ್ನಡಕ್ಕೆ ಬರೋದಾದ್ರೆ ನಿಮಗೆ ಹಿಂದೆ ಸಾಕಷ್ಟು ಜನ ಇದ್ದಾರೆ. ನಮ್ಮ ಅಂಬರೀಷ್ ಅವರು ಮಾಡಿದಂಥದ್ದು ಸಾಧನೆ ಕಮ್ಮಿ ಏನಲ್ಲ. ಅವರು ಒಂದು ಪಕ್ಷ ಕಟ್ಟಲಿಲ್ಲ ಅಷ್ಟೇ, ಆದರೆ ಒಂದು ಪಕ್ಷದ ಒಳಗಡೆ ಎಷ್ಟು ತಮ್ಮ ವರ್ಚಸ್ಸನ್ನು ತೋರಿಸಬಹುದು ಅಷ್ಟನ್ನು ತೋರಿಸಿದ್ದಾರೆ. ಅಷ್ಟೊಂದು ವರ್ಚಸ್ಸು ಇತ್ತು ಬಿಡಿ. ಅವ್ರು ಜನತಾದಳ ಆಗಿರ್ಬೋದು, ಅಲ್ಲಿಂದ ಬಂದ ಕಾಂಗ್ರೆಸ್ ಬಂದಿರೋದು ಆ ಕೇಪಬಲ್ ಅವ್ರಿಗಿತ್ತು, ಅದು ಆ ಗತ್ತು ಇತ್ತು ಬಿಡಿ. ಹೌದು. ಸೊ ದರ್ಶನ್ ಅವರು ನೀವು ಹೇಳ್ದಂಗೆ ಇಂಡಿಪೆಂಡೆಂಟ್ ಆಗಿ ನಿಂತು ಕಟ್ಟುವಂಥ ಎಲ್ಲ ಸಾಧ್ಯತೆಗಳು ಇದೆ. ಆಮೇಲೆ ಆ ತಾಕತ್ತು ಅವ್ರಿಗಿದೆ, ಯಾಕಂದರೆ ಅಷ್ಟು ಜನ ಬೆಂಬಲ ಅವ್ರಿಗಿದೆ. ಆಮೇಲೆ ಇಲ್ಲಿ ಉಪೇಂದ್ರ ಬಂದರು, ಪ್ರಜಾಕೀಯ ಅಂತ ಪಕ್ಷ ಕಟ್ಟರು, ಅವರು ಪ್ರಬಲವಾಗಿ ಆಗಲಿಲ್ಲ ಅಷ್ಟೇ. ಅಂದರೆ ನಿಮಗೆ ಟಾಲೆಂಟ್ ಇರ್ಬೋದು, ಆದರೆ ಆ ಜನನ ಒಗ್ಗೂಡಿಸುವಂಥ ತಾಕತ್ತು ಇರಬೇಕಿತ್ತು. ಆ ತಾಕತ್ತು ಅನಾಥರಿಬ್ರು ಒಂದಾದ್ರೆ ಏನ್ ಬೇಕಾದ್ರೂ ಆಗ್ಬೋದು. 100% ನೀವು ಹೇಳ್ದಂಗೆ ಅನಾಥರು ಸಾಕಷ್ಟು ಸುದ್ದಿ ಮಾಡಿದಂಥ ಸಿನಿಮಾ. ಸೊ ಅದಾದ್ಮೇಲೆ ಮತ್ತೆ ಅವ್ರು ಒಂದಾಗ್ಲಿಲ್ಲ. ಬಹುಶಃ ನೀವು ಹೇಳ್ದಾಗೆ ಈಗ ಪೊಲಿಟಿಕಲಿ ಏನಾದ್ರು ಒಂದಾದ್ರೆ ಅವರು ಅನಾಥರು ಆದ್ರೆ ಚಿತ್ರರಂಗ ಅನಾಥ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಬಹುಶಃ ರಾಜಕೀಯ ಅಂತ ಬಂದಾಗ ತುಂಬಾ ಗಂಭೀರವಾಗಿ ಅನಾಥರು ಸಕ್ಸಸ್ ಆಗ್ತಾರೆ ಸರ್. ರಾಜಕೀಯವಾಗಿ ಹೊಸ ಪಕ್ಷ ಕಟ್ಟೋದು ಈಗಿನ ಇದ್ರಲ್ಲಿ ಬಹಳ ಕಷ್ಟ. ಆದ್ರೆ ನೀವು ಆಗ್ಲೇ ಹೇಳಿದ್ರಿ, ಪ್ರಾದೇಶಿಕ ಪಕ್ಷಗಳು ಒಂದು 10 ಸೀಟ್ ಗೆದ್ರು ಕೂಡ ಅದು ಸರ್. ನಾನು ಅದನ್ನ ಎಕ್ಸಾಂಪಲ್ ಕೊಡೋದಕ್ಕೆ ಕಾರಣ ಇದೆ. ನೀವು ಈ ಹಿಂದಿಂದ ಎಕ್ಸಾಂಪಲ್ ತಗೊಂಡ್ರೆ, ಫಸ್ಟ್ ನಮಗೆ ಸಾರೆಕೊಪ್ಪ ಬಂಗಾರಪ್ಪ ಅವರು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಕಟ್ತಾರೆ. ಹೌದು. ತುಂಬಾ ಹಿಂದುಳಿದ ಸಮಾಜಕ್ಕೆ ಬಂದವರು 10 ಸ್ಥಾನ ಗೆಲ್ತಾರೆ. ಅದು ಬೆಂಚ್ ಮಾರ್ಕ್ ಫಸ್ಟ್. ದೇವೇಗೌಡರು ಅವರು ಒಂದು ಪ್ರಾದೇಶಿಕ ಪಕ್ಷ ಕಟ್ತಾರೆ, ದೊಡ್ಡ ಸಮಾಜದ ನಾಯಕ, ಅವರು 10 ಸ್ಥಾನ ಗೆಲ್ತಾರೆ. ಜನತಾದಳ ಜಾತ್ಯತೀತ. ಆಮೇಲೆ BS ಯಡಿಯೂರಪ್ಪ ಅವರು ದೊಡ್ಡ ಸಮಾಜದ ನಾಯಕರು, ಅವರು ಕೂಡ 6 ಸೀಟ್ ಗೆಲ್ತಾರೆ. ರಾಮುಲು 4 ಸೀಟ್ ಗೆಲ್ತಾರೆ, ವಾಲ್ಮೀಕಿ ಸಮಾಜದ ನಾಯಕ. ಇನ್ನೂ ದೊಡ್ಡ ಸಮಾಜ ರೆಡ್ಡಿ ಸಮಾಜದಿಂದ ಬಂದಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು 1 ಸ್ಥಾನ ಗೆಲ್ತಾರೆ. ಈ ಬೆಂಚ್ ಮಾರ್ಕ್ ನೋಡಿದ್ರೆ ಸಾರೆಕೊಪ್ಪ ಬಂಗಾರಪ್ಪ ಮತ್ತು ದೇವೇಗೌಡರ ಬೆಂಚ್ ಮಾರ್ಕ್ 10, ಒಂದು ಪ್ರಾದೇಶಿಕ ಪಕ್ಷ 10. ಇವ್ರ ಲೆಕ್ಕಕ್ಕೆ ಹೇಗೆ ಬರಬಹುದು? ಸಿಂಪಲ್. ಇವ್ರನ್ನ ನೆಚ್ಕೊಂಡು ಅಥವಾ ಇವರ ಪ್ರಚಾರದಿಂದ ಗೆದ್ದವರು, ಇವ್ರ ಪ್ರಚಾರದಿಂದಲೇ ಗೆದ್ದವರು ಅಂತ ಹೇಳ್ತಿಲ್ಲ, ಪ್ರಚಾರವೂ ಒಂದು ಕಾರಣದಿಂದ ಗೆದ್ದವರು. ನೀವು ಮುನಿರತ್ನ ಮತ್ತೊಂದು ಮಗದೊಂದು ಲಿಸ್ಟ್ ಮಾಡಿದ್ರು 10 ಆರಾಮಾಗಿ ಸಿಗುತ್ತೆ. 100%. ಆಮೇಲೆ ಆ ಪ್ರಭಾವಿ ರಾಜಕಾರಣ ಅನ್ನೋದೊಂದು ಇರುತ್ತಲ್ಲ, ನೀವು ಹೇಳಿದ್ರೆ ಎಲ್ಲರೂ ಪ್ರಭಾವಿ ರಾಜಕಾರಣಿಗಳೇ. ಸೊ ಹಾಗಾಗಿ ಇವರ ಸ್ಟಾರ್ಡಮ್ ಇದೆ. ಸ್ಟಾರ್ಡಮ್ ಹಿಡ್ಕೊಂಡು ಇವ್ರು ಹೋದ್ರೆ ಖಂಡಿತವಾಗಿ ಒಂದಿಷ್ಟು ಜನ ಬಂದೇ ಬರ್ತಾರೆ. ಅವ್ರಿಗೆ 10 ಅನ್ನೋ ಬೆಂಚ್ ಮಾರ್ಕ್ ಸುಲಭವಾಗಿ ಬೀಟ್ ಮಾಡ್ಬೋದು ದರ್ಶನ್ ಟೀಮ್. ಅಂದ್ರೆ ಹೇಳಿ ಸರ್, ನೀವೇನು ಹೇಳ್ತೀರಿ? ಅಂದ್ರೆ ಈಗ ನೋಡಿ, ಈಗ ಆಂಧ್ರದಲ್ಲಿ ನೋಡಿದ್ರೆ ಪವನ್ ಕಲ್ಯಾಣ್ 2 ಟರ್ಮ್ ಅದಕ್ಕಾಗಿ ಶ್ರಮ ಪಡ್ತಾರೆ. ಫಸ್ಟ್ ಟರ್ಮ್ ಏನೂ ಆಗಲಿಲ್ಲ, ಸೆಕೆಂಡ್ ಟರ್ಮ್ ಅಲ್ಲಿ ಹೊಡೆದು ನಿಂತರು, DCM ಆಗಿ ನಿಂತರು. ಮುಂದಿನ ದಿನಗಳಲ್ಲಿ ಅವರು ಸೇಮ್ ಆಗ್ಬಹುದು, ಏನು ದೊಡ್ಡ ವಿಷಯ ಅಲ್ಲ. ಸೊ ಕರ್ನಾಟಕದಲ್ಲೂ ಕೂಡ ಪ್ರಾದೇಶಿಕ ಪಕ್ಷಗಳ ನಿಜಕ್ಕೂ ಅಗತ್ಯ ಇದೆ, ಬರಬೇಕು. ಸಿನಿಮಾದಲ್ಲಿ ಹೇಳೋ ದರ್ಶನ್ ಅವರು, ನಾನು ಬೇರೆ ಕಡೆ ಹೋಗಲ್ಲ, ನನಗೆ ಇದೇ ಸಾಕು ಅನ್ನೋ ರೀತಿಲಿ ಭಾಷೆ, ನೆಲ, ಜಲದ ವಿಷಯದಲ್ಲಿ ರಾಜಕೀಯವಾಗೂ ಅದೇ ಬದ್ಧತೆಯಿಂದ ಏನಾದರೂ ನಿಂತು ಬಿಟ್ರೆ ಅವ್ರನ್ನ ತುಂಬಾ ಜನ ಇಷ್ಟಪಡ್ತಾರೆ ಸರ್. ಖಂಡಿತವಾಗಿ. ಅಂದರೆ ಅವ್ರು ನೋಡಿ, ಸಿನಿಮಾ ರಂಗದಲ್ಲಿದ್ದಾಗ ಪರಭಾಷೆ ಅಂತ ಬಂದಾಗ ಅವ್ರು ಹೇಳಿದ್ರು ನಾನು ಇಲ್ಲೇ ಅಂತ ಹೇಳಿ. ಸೊ ರಾಜಕಾರಣಕ್ಕೂ ಬಂದಾಗ ಅವರ ಧ್ಯೇಯ ದ್ವೇಷಗಳನ್ನು ಇಟ್ಕೊಂಡು ಜನರ ಮುಂದೆ ಹೇಳಿದ್ರೆ ಖಂಡಿತವಾಗಿ ಒಂದು ಅವ್ರದ್ದೊಂದು ಸೀಲು ರಾಜಕೀಯದಲ್ಲೂ ಹೊತ್ತಬಹುದು. ಹೌದು ಹೌದು. ಅಲ್ಲ, ನಾನು ಯಾಕಂದರೆ ದರ್ಶನ್ ಅವರ ಒಂದು ಸಂಘಟನಾ ಶಕ್ತಿ ಚೆನ್ನಾಗಿದೆ ಸರ್. ಕರೆಕ್ಟ್. ಹಾಗೆ ನೋಡಿದ್ರೆ ಬುದ್ಧಿವಂತನ ಬೌದ್ಧಿಕ ಮಟ್ಟ, ದರ್ಶನ್ ಅವರ ಸಂಘಟನಾ ಶಕ್ತಿ ಎರಡೂ ಕೂಡ ಒಂದಾಗಿ, ಅನಾಥರು ಒಂದಾದ್ರೆ ರಾಜಕೀಯವಾಗಿ ನಿಜವಾಗ್ಲೂ ಕರ್ನಾಟಕಕ್ಕೆ ಹೊಸದೊಂದು ಪ್ರಾದೇಶಿಕ ಪಕ್ಷ, ಗಟ್ಟಿಯಾದ ಪ್ರಾದೇಶಿಕ ಪಕ್ಷ ಸಿಗತ್ತೆ. ಆಗಬಹುದು. ಆಲ್ಟರ್ನೇಟಿವ್ ಒಂದು ಈಗಿರುವ ಪಕ್ಷಗಳನ್ನ ಮೀರಿ. ಅಲ್ಲ, ನೀವು ಹೇಳಿದ್ದ ಮಟ್ಟಿಗೆ ಆದ್ರೆ ಅದು ಮ್ಯಾಜಿಕ್ ಆಗ್ಬೋದು. ಆದ್ರೆ ಇವರ ಲಹರಿ, ಚಿಂತನ ಲಹರಿಗಳು ಒಂದಾಗಬೇಕು. ಅದೇ ನಾನು ಅದಕ್ಕೆ ಅನಾಥರು ಸಿನಿಮಾ ಎಕ್ಸಾಂಪಲ್ ಕೊಟ್ಟಿದ್ದು. ಅವರಿಬ್ರು ಇಲ್ಲ, ಸಿನಿಮಾನೇ ಬೇರೆ, ರಾಜಕಾರಣನೇ ಬೇರೆ, ನಾನು ಆಗ್ಲೇ ಹೇಳ್ದಂಗೆ. ಆದರೆ ಸಿನಿಮಾ ನಟರಿಗೆ ಒಂದು ಬದ್ಧತೆ ಅನ್ನೋದು ಇರುತ್ತೆ ಸರ್. ಹೌದು. ಸಿನಿಮಾದಲ್ಲಿ ಎಷ್ಟು ಡೆಡಿಕೇಶನ್ ಆಗಿ ಕೆಲಸ ಮಾಡ್ತಾರೋ ಹಾಗೆ ರಾಜಕೀಯಕ್ಕೂ ಬರಬೇಕು ಅಂತ. ಅಂದರೆ ರಾಜಕಾರಣಿಗಳಿಗೆ ಅಲ್ಲೇ ಮಿಂದೆದ್ದವರು ಅವ್ರಿಗೆ ಆ ಒಂದು ಇದಿಲ್ಲ. ಸೊ ಚಿತ್ರರಂಗದಿಂದ ಬಂದು ಅಲ್ಲಿ ಏನೋ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ.
ಸೊ ಹಂಗಾಗಿ ಮಾಡಿದ್ರೆ ಇಲ್ಲಿ ವರ್ಕ್ ಆಗುತ್ತೆ. ಬಟ್ ನೀವು ಹೇಳ್ದಂಗೆ ಪ್ರಾದೇಶಿಕವಾಗಿ ಒಂದು ಪಕ್ಷ ಕಟ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಅವ್ರು ಬಂದಾಗ ಅವ್ರು ಏನಾದರೂ ನಾನು ಚುನಾವಣೆ ನಿಲ್ತೀನಿ ಅಂತ ಬಂದಾಗ ಅವ್ರನ್ನ ಎಲ್ಲಾ ಪಕ್ಷಗಳಿಗೆ ಬರಮಾಡ್ಕೊಳ್ಳೋಕೆ ತುಂಬಾನೇ ಇದು ಮಾಡ್ತಾರೆ ಸರ್. ಒಂದು ರಾಜಕಾರಣದಲ್ಲಿ ಸಂಘಟನಾ ಶಕ್ತಿ ಮತ್ತು ಪ್ರಬುದ್ಧ ಬೌದ್ಧಿಕತೆ ಅಥವಾ ಮಾಸ್ ಲೀಡರ್ಶಿಪ್ ಎಲ್ಲ ಇದ್ರೆ ಅವ್ರು ಮಾಸ್ ಲೀಡರ್ ಆಗಿ ಹೋಗ್ಬಿಡ್ತಾರೆ. ಅಂತಹ ಗುಣಗಳು ತುಂಬಾ ಕಮ್ಮಿ ಇರುತ್ತೆ. ಒಬ್ಬ ನರೇಂದ್ರ ಮೋದಿ ಅವರಿಗೆ ಒಬ್ಬ ಅಮಿತ್ ಶಾ ಬೇಕೇ ಬೇಕು ಜೊತೆಲಿ. ನಿಮಗೆ ರಾಜ್ಯದಲ್ಲೂ ಕೂಡ ನೀವು ಆ ಥರದ ಎಕ್ಸಾಂಪಲ್ಗಳು ತಗೊಳ್ತಾ ಬಂದರೆ ರಾಮಕೃಷ್ಣ ಹೆಗಡೆ ಬೇಕು, ದೇವೇಗೌಡರ ಜೊತೆಲಿರಬೇಕು. ಹೇಗೆ ನೀವು ಸಿದ್ದರಾಮಯ್ಯ, ದೇವೇಗೌಡರು ಸಿದ್ದರಾಮಯ್ಯ, ಜನತಾದಳದ ಲೆಕ್ಕ ನಾನು ಹೇಳ್ತಿರೋದು. ಈಗ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಹೀಗೆ ಆ ಲೆಕ್ಕದಲ್ಲಿ ನೋಡೋದಾದರೆ ನಾನು ಅವರಿಬ್ಬರು ಚಿಂತನ ಲಹರಿ ಒಂದೇ ರೀತಿ ಇದೆ ನನಗೆ ಗೊತ್ತಿಲ್ಲ. ಉಪೇಂದ್ರ ಮತ್ತು ದರ್ಶನ್ ಒಂದು ರಾಜಕೀಯ ವೇದಿಕೆ ಅನ್ನೋದಾದರೆ ಅದು ಕಣ್ಣು ಮುಚ್ಕೊಂಡು ವರ್ಕೌಟ್ ಆಗುತ್ತೆ. ಒಬ್ಬರು ರಥ ಓಡಿಸೋ ಸಾರಥಿ ಶ್ರೀಕೃಷ್ಣ ಆದರೆ ಇನ್ನೊಬ್ಬ ಮಧ್ಯಮ ಪಾಂಡವ ಕಿರೀಟಿ ಅರ್ಜುನನ್ ರೀತಿಯಲ್ಲಿ ಒಟ್ಟಿಗೆ ಸಾಗಬಹುದು. ಬಹುಪಾಲು ರಾಜಕೀಯ ವೇದಿಕೆಗಳಿರಬಹುದು ಅಥವಾ ಪಕ್ಷಗಳು, ಸಂಘಟನೆ ಎಲ್ಲವೂ ಕೂಡ ಹೀಗೆ ಸಾಗಿರೋದು. ಒಬ್ಬರಿಂದ ನಾವು ಏನೋ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಒಂದು ಟೀಮ್ ವರ್ಕ್ ಬೇಕೇ ಬೇಕು. ದರ್ಶನ್ ಅವರ ಇವತ್ತಿನ ಡೆವಿಲ್ ಸಿನಿಮಾ ನೋಡಿದಾಗ ಅವರಿಗೆ ಈ ಥರದ್ದೊಂದು ಟೀಮ್ ಸಿಕ್ಬಿಟ್ರೆ ಖಂಡಿತ ಅವರು ಬಯಸಿದಾಗಬಹುದು. ಸಿನಿಮಾದ ಕ್ಲೈಮ್ಯಾಕ್ಸ್ ಏನಿದೆಯೋ ಆ ಕ್ಲೈಮ್ಯಾಕ್ಸ್ ಮುಂದುವರಿಯೋ ಚಾನ್ಸಸ್ ಇರುತ್ತೆ. ಈಗ ತಕ್ಷಣಕ್ಕಾಗತ್ತೆ ಅಂತ ಅಲ್ಲ. ಹೌದೌದು, ಅಲ್ಲ ನಿಮ್ಮ ಮಾತನ್ನು ನಾವು ಅಲ್ಲ ಗೆಳೆಯೋಕ್ಕಾಗಲ್ಲ. ಯಾಕಂದರೆ ಯಾವಾಗ ಏನು ಬೇಕಾದರೂ ಆಗ್ಬೋದು, ಯಾರು ಏನು ಬೇಕಾದರೂ ಆಗ್ಬೋದು, ಆ ಎಲ್ಲ ಸಾಧ್ಯತೆಗಳು ನಡೆದಿವೆ. ಹೌದು. ಸೊ ಈಗ ಉಪೇಂದ್ರ ಅವರು ಅದನ್ನು ಮೂವ್ ಮಾಡಲಿಲ್ಲ ಅಷ್ಟೇ, ಅದನ್ನು ಪ್ರಚಲಿತವಾಗಿ ನಿಂತು ಅದನ್ನೇ ನಂಬಿಕೊಂಡು ಮೂವ್ ಆಗಿದ್ದರೆ ಬೇರೆ. ಅವರು ಈ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಇಟ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಯಾವುದು ಕೂಡ ಪರಿಪೂರ್ಣ ಆಗ್ತಾ ಇಲ್ಲ. ಸೊ ಈಗ ಇದಕ್ಕಾಗಿಯೇ ಡೆಡಿಕೇಶನ್ ಇಟ್ಕೊಂಡು ಬಂದರೆ ಖಂಡಿತವಾಗಿ ಮಾಡುವಂಥ ಸಾಧ್ಯ. ನೀವು ಹೇಳಿದ್ರಿ ಸರ್ ಅವರನ್ನ ಬರಮಾಡ್ಕೊಳ್ಳೋದಕ್ಕೆ ರೆಡ್ ಕಾರ್ಪೆಟ್ ಹಾಕ್ತಾರೆ ಅಂತ. ರೆಡ್ ಕಾರ್ಪೆಟ್ ಹಾಕಿದ ಮೇಲೆ ಅವ್ರಿಲ್ಲ ನಾನು ಸ್ವತಂತ್ರ ನಿರ್ಧಾರ ತಗೊಂತೀನಿ ಅಂದ್ರೆ TVK ವಿಜಯ್ ಅವರ ರೀತಿಯಲ್ಲಿ ಇವರು ಒಂದಷ್ಟು ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಏನೂ ಇಲ್ದೇನೆ ಅವ್ರೀಗ ಚಾಲೆಂಜ್ಗಳನ್ನ ಮೇಲೆ ಚಾಲೆಂಜ್ ಎದುರಿಸ್ತಿದ್ದಾರೆ. ದರ್ಶನ್ ನಾನು ಸ್ವತಂತ್ರವಾಗಿ ಒಂದು ಪಕ್ಷ ಕಟ್ತೀನಿ ಅಂದಾಗ ಕಾಲೆಳೆಯೋರು, ಷಡ್ಯಂತ್ರ ಮಾಡೋರು ತುಂಬಾ ಅಂದ್ರೆ ತುಂಬಾ ಜನ ಹೆಚ್ಚಾಗ್ತಾರೆ. ಒಂದು ಸಿನಿಮಾ ಬಂದಾಗೆ ಅದನ್ನ ತುಳಿಯೋದಕ್ಕೆ ಒಂದಿಷ್ಟು ಜನ ಓಡಾಡ್ತಾರೆ. ಅಂದಮೇಲೆ ಒಂದು ಪಕ್ಷ ಮಾಡ್ತೀನಿ ಅಂತ ಹೊರಟಾಗ ಕಾಲೆಳೆಯೋರು ಬಹಳ ಜನ ಇರ್ತಾರೆ. ಆದರೆ ಕರ್ನಾಟಕದಲ್ಲಿ ಒಂದಷ್ಟು ಪ್ರಾದೇಶಿಕ ಪಕ್ಷಗಳು ಅಲ್ಲಲ್ಲಿ ಎದ್ದಿದ್ದಾವೆ. ಕನ್ನಡ ಪಕ್ಷ ಅಂತೆ, ಆ ಪಕ್ಷ ಅಂತೆ, ಈ ಪಕ್ಷ ಅಂತೆ. ಸೊ ಇಂಥರ ಜೊತೆಗೆ ಅವರೆಲ್ಲ ಕೈ ಜೋಡಿಸಿದಾಗ ಬಹುಶಃ ಒಂದು ಬಲಿಷ್ಠ ಪಕ್ಷವಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನೋಡಿದಿರಿ ಈಗ ಪ್ರಾದೇಶಿಕ ಪಕ್ಷಗಳು ಯಾವ್ಯಾವ ಇದಾವೆ ಅವೆಲ್ಲ ಸಪೋರ್ಟ್ ಮಾಡ್ಕೊಂಡು ಇವ್ರು ಮುಂಚೂಣಿಯಲ್ಲಿ ನಿಂತ್ಕೊಂಡ್ರೆ ಏನ್ ಬೇಕಾದ್ರೂ ಅಲ್ಲಿ ಇನ್ನೊಂದು ಸಮಸ್ಯೆ ಆಗುತ್ತೆ ಸರ್. ದರ್ಶನ್ ಅವರ ಅಭಿಮಾನಿಗಳು ನಮ್ಮ ಬಾಸ್ ಹೀಗೆ ಇರಬೇಕು, ಇಂಥದ್ದೇ ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಆದರೆ ಇನ್ನು ಉಳಿದವರ ಸಹಕಾರ ಬೇಕಾಗುತ್ತೆ, ಅವರನ್ನು ಇವರು ಒಪ್ಪಿಸ್ಬೇಕಾಗತ್ತೆ. ಅವ್ರಿಗೂ ಕೂಡ ನನ್ನ ಫ್ಯಾನ್ಸ್ ಇದನ್ನೇ ಬಯಸ್ತಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಅವೆಲ್ಲವೂ ಕೂಡ ಕಷ್ಟ ಆಗ್ಬೋದು. ಆದರೆ ಇವರೇ ಒಂದು ಅಂಬ್ರೆಲಾ ಆಗಿ ಅದ್ರ ಕೆಳಗಡೆ ಬೇರೆ ಬೇರೆ ಅವರು ಇವ್ರಿಗೆ ಟೀಮ್ನವರೇ ಒಟ್ಟಿಗೆ ಸೇರಿದ್ರೆ, ಸಮಾನ ಮನಸ್ಕರು ಸೇರಿದ್ರೆ ಅದು ಪಕ್ಷ ಆಗಬಹುದು. ಅಲ್ಲ ಅದೇನೇ ಇದ್ರೂ ಕೂಡ ದರ್ಶನ್ ಅವರು ಈ ಹೊರಗೆ ಬಂದಾಗ ಈ ಥರದ ಚಿಂತನೆಗೆ ಏನಾದರೂ ಅವರು ಮುಂದಾದರೆ ಸೊ ಬಹುಶಃ ರಾಜಕೀಯಕ್ಕೆ ಎಂಟ್ರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ನಾನು ಸಿನಿಮಾನೇ ಮಾಡ್ತೀನಿ ಅಂತಂದರೆ ಸಿನಿಮಾ ಮಾಡ್ಕೊಂಡು ಹೋಗ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಆ ಮನುಷ್ಯಂದು ಒಂದು ಗುಣ ಸರ್, ಸಿನಿಮಾದಲ್ಲಿ ಎಷ್ಟು ಇದರಲ್ಲಿರ್ತಾರೋ ಹೊರಗಡೆನೂ ಬೇರೆ ರೀತಿ ಇರ್ತದೆ. ಅಂದರೆ ಅದರ ವಿರುದ್ಧ ನೀವು ಸಿನಿಮಾದಲ್ಲಿ ಅವ್ರನ್ನ ಮಾಸಾಗಿ ನೋಡ್ಬೋದು, ಆದರೆ ಹೊರಗಡೆ ಬಂದಾಗ ಅವ್ರ ವಿಧಾನನೇ ಬೇರೆ. ಯಾಕಂದ್ರೆ ನಾವು ಹತ್ರದಿಂದ ನೋಡಿರೋದ್ರಿಂದ ಹೇಳ್ತಾ ಇದ್ದೀವಿ. ಸೊ ತುಂಬ ಏನೋ ಆ ಸ್ವಭಾವನೇ ಬೇರೆ. ಎಲ್ಲರಿಗೂ ಒಂದಿಷ್ಟು ಸಹಾಯ ಮಾಡೋ ಸ್ವಭಾವ ಜಾಸ್ತಿ. ಸೊ ಆ ಮನೋಭಾವ ಇಟ್ಕೊಂಡಿರೋರು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ. ಬಹುಶಃ ಪರಿವರ್ತನೆ ಅನ್ನೋದು 4 ಗೋಡೆ ಮಧ್ಯೆ ಆಗ್ತದೆ. ಸೊ ಬಹುಶಃ ಅಲ್ಲಿ ಇರೋದ್ರಿಂದ ಈಗಿರೋದು ಪರಿವರ್ತನಾ ಕೇಂದ್ರದಲ್ಲಿ ಸೊ ಆ ಪರಿವರ್ತನೆಯಿಂದ ಹೊರಗೆ ಬಂದು ಈ ದೃಢ ನಿರ್ಧಾರ ತಗೊಂಡ್ರು ಅಂದರೆ ಖಂಡಿತವಾಗಿ 2028ಗೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. 33 ಎಸ್ ಒಂದು ಹೆಜ್ಜೆ ಅಂತೂ ಇಡಲಿಕ್ಕೆ ಎಲ್ಲ ಸಾಧ್ಯತೆಗಳು ಇವೆ. ಗೊತ್ತಿಲ್ಲ ಅವ್ರ ಫ್ಯಾನ್ ಏನೇ ಆಗಲಿ ಅವ್ರ ಸೆಲೆಬ್ರಿಟೀಸ್ ಅಂತಾರೆ. ಆ ಸೆಲೆಬ್ರಿಟೀಸ್ಗಳನ್ನ ನಿರ್ಧಾರ ಕೇಳ್ಕೊಂಡೆ ಮುಂದೆ ಹೋಗ್ತಾರೆ. ಇವತ್ತು ಒಂದಿಷ್ಟು ಸೆಲೆಬ್ರಿಟೀಸ್ ರಿವ್ಯೂ ಕೊಡೋಕೆ ಹೇಳ್ತಿದ್ರು, ಅಣ್ಣ CM ಆಗ್ತಾರೆ. CM ಬರೀ ಥಿಯೇಟ್ರ್ನಲ್ಲ, ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ಅವ್ರು ಹೊರಗಡೆ ಬಂದರೂ ನಾವು ಅವ್ರು ಎಲೆಕ್ಷನ್ ನಿಂತ್ಕೊಂಡ್ರು ಗೆದ್ದು CM ಮಾಡ್ತೀವಿ ಅಂದರೆ ಅಷ್ಟೊಂದು ಅಭಿಮಾನ.
ಅಭಿಮಾನ ಕೊಟ್ಟು ಹೇಳ್ತಾರಲ್ಲ ಹಾಗಾಗಿ. ಸೊ ಎಲ್ಲೋ ಒಂದು ಕಡೆಗೆ ಒಂದು ಪ್ರಶ್ನೆ ಹುಟ್ಟಾಕಿದೆ ಅಷ್ಟೇ ಡೆವಿಲ್. ಪ್ರಶ್ನೆ ಹುಟ್ಟಾಗಿದೆ, ಅದಕ್ಕೆ ತಕ್ಕಂತೆ ಹಿಂದೆ ಕೂಡ ಒಂದಷ್ಟು ಜ್ಯೋತಿಷಿಗಳು ಕೂಡ ಹೇಳ್ಬಿಟ್ಟಿದ್ದಾರೆ ದರ್ಶನ್ ರಾಜಕಾರಣಕ್ಕೆ ಬರ್ತಾರೆ ಹಾಗೆ ಹೀಗೆ ಅಂತೆಲ್ಲ. ಇರ್ಬೋದು, ಅದು ಎಷ್ಟು ಏನೋ ಸಾಧ್ಯತೆಗಳು ಆಗ್ತವೋ ಇಲ್ಲ ಗೊತ್ತಿಲ್ಲ. ನೀವು ಹೇಳ್ದಂಗೆ ಒಂದಿಷ್ಟು ಪ್ರಾದೇಶಿಕ ಪಕ್ಷಗಳ ಜೊತೆ ಕೈ ಜೋಡಿಸಿದರೆ ಒಂದು ಪವಾಡ ಆಗಬಹುದು ಅಷ್ಟೇ, ಇನ್ನೇನು ಇಲ್ಲ. ಯಾಕಂದರೆ ಬೇರೆ ಬೇರೆ ಪ್ರವಾಸಿಯ ಚಿತ್ರರಂಗಗಳಲ್ಲಿ ನೀವು ಗಮನಿಸ್ದಂಗೆ, ನೀವು ತಮಿಳ್ ತಗೊಳ್ರಿ ಅಥವಾ ತೆಲುಗು ಚಿತ್ರರಂಗ ತಗೊಳ್ಳಿ, ಅಲ್ಲಿ ಕೂಡ ಹಂಗೆ ಪ್ರಾದೇಶಿಕವಾಗಿ ಹುಟ್ಟುವಂಥ ಪಕ್ಷಗಳು ಇವತ್ತು ಗಟ್ಟಿಯಾಗಿ ನೆಲೆ ನಿಂತಿವೆ. ಇಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಅಷ್ಟೊಂದು ಇದಿಲ್ಲ, ಆದರೆ ಪ್ರಾದೇಶಿಕ ಪಕ್ಷಗಳೇ ಸರ್ಕಾರಕ್ಕೆ ನಿರ್ಣಯ ಕೊಡೋಂಥ ಪಕ್ಷಗಳಾಗಿ ಹೊರಹೊಮ್ಮಿವೆ. ಯಾಕೆ ಆಗಬಾರ್ದು ಗೊತ್ತಿಲ್ಲ. ನೀವು ಹೇಳ್ದಂಗೆ ಉಪೇಂದ್ರ ಅವರು ಹೊರ ನಿಂತ್ಕೊಂಡು ಒಂದಿಷ್ಟು ಸೌಂಡ್ ಮಾಡ್ತಾರೆ, ಈಗ ಇವರು ಹೊರಗೆ ಬಂದು ಏನೋ ಮಾಡ್ತೀವಿ ಅಂತಂದಾಗ ಬೇಕಾದಾಗ್ಬೋದು. ಹೌದು ಸರ್. ಡೆವಿಲ್ ಸಿನಿಮಾ ದರ್ಶನ್ ಅವರ ಸೆಕೆಂಡ್ ಹಾಫ್ ಏನು ಅನ್ನೋ ಒಂದು ಸುಳಿವು ಕೊಟ್ಟಂತಿದೆ. ಅಭಿಮಾನಿಗಳು ಕೂಡ ಇದನ್ನೇ ಚರ್ಚೆ ಮಾಡ್ತಿದ್ದಾರೆ. ದರ್ಶನ್ ಅವರು ನಿಜಕ್ಕೂ ರಾಜಕಾರಣಕ್ಕೆ ಬರಬಹುದಾ, ಬಂದರೆ ಏನಾಗಬಹುದು, ಒಂದು ಬೆಂಚ್ ಮಾರ್ಕ್ 10 ಸೀಟ್ ಗೆಲ್ಲಬೇಕು ಅನ್ನುವಂಥದ್ದಿದೆ. ಅದನ್ನು ಮೀರಿ ಗೆಲ್ಲುವಂತಹ ಶಕ್ತಿ ದರ್ಶನ್ ಅವ್ರಿಗಿದೆ. ನಿಮ್ಮ ಪ್ರಕಾರ ಎಷ್ಟು ಸ್ಥಾನ ಗೆಲ್ಬಹುದು? ಅವರು ಸ್ವತಂತ್ರವಾಗಿ ಒಂದು ಪಕ್ಷ ಕಟ್ಟಬೇಕಾ ಅಥವಾ ಈಗಿರುವ JCBಗಳಲ್ಲಿ ಎಲ್ಲಾದರೂ ಹೋಗಬೇಕಾ? ಕಮೆಂಟ್ ಮಾಡಿ.